ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೇಳೆ ದಾಲ್ ಇಲ್ಲಾಂದರೆ ಪಾಲಕ್ ಪಪ್ಪು ಇಲ್ಲಾಂದರೆ ಪಾಲಕ್ ದಾಲ್ ಅಂತಾರಲ್ಲ ಅದನ್ನು ಮಾಡಿದ್ದೀನಿ. ಮಸಪ್ಪಂತೂ ಅಲ್ಲ, ಯಾಕೆಂದರೆ ಪಾಲಕ್ ಒಂದೇ ಸೊಪ್ಪಿರೋದ್ರಿಂದ ಪಪ್ಪು ಇಲ್ಲಾಂದರೆ ದಾಲ್ ಅಂತಲೂ ಅಂತಾರೆ, ಇಲ್ಲಾಂದರೆ ಪಪ್ಪು ಅಂತಲೂ ಅಂತಾರೆ. ನಾನು ದಾಲ್ ಅಂತಲೇ ಅಂತೀನಿ. ಈ ತಮಿಳನ್ಸ್ ಎಲ್ಲ ಜಾಸ್ತಿ ಪಪ್ಪು ಅಂತ ಅಂತಾರೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡಬೇಕು ಅಂತ ಇವಾಗ ನಾನು ಹೆಸರುಬೇಳೆ ಮತ್ತು ಬೇಳೆ ತೊಗೊಂಡಿದ್ದೀನಿ, ಎರಡು ಮಿಕ್ಸಾಗಿ ತೊಗೊಂಡಿದ್ದೀನಿ. ಅದು ಆಪ್ಷನಲ್ಲು. ನೀವು ಬೇಳೆ ತೊಗರಿಬೇಳೆನೋ ಇಲ್ಲ ಹೆಸರುಬೇಳೆ ಆಮೇಲೆ ಇದು ಅವರೆಬೇಳೆ ಹಾಕೋಬೋದು. ನಾನು ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕೊಂಡು ಚೆನ್ನಾಗಿ 2 ಸಲ ತೊಳೆದು ತೊಗೊಂಡಿದ್ದೀನಿ ಬೇಳೆನ. ಅಂದರೆ ಸೊಪ್ಪಿನ ಕ್ವಾಂಟಿಟಿ ಎಷ್ಟೈತೆ ಅಂದ್ಬಿಟ್ಟು ನೀವು ಬೇಳೆ ಹಾಕಿ. ಈ ಕಡೆ ಸೊಪ್ಪು ಜಾಸ್ತಿ ಆಗಬಾರ್ದು, ಈ ಕಡೆ ಬೇಳೆನೂ ಜಾಸ್ತಿ ಆಗಬಾರ್ದು, ಎರಡೂ ಒಂದೇ ಅದಕ್ಕಿರಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನನ್ನ ಕೈಲಿ 2 ಮುಷ್ಟಿಯಷ್ಟು ಸೊಪ್ಪಿತ್ತು, ಅದಕ್ಕೆ ನಾನು 2 ಈ ಥರ ಏನಂತಾರೆ 2 ಇಡಿ, 1 ಇಡಿ ಬೇಳೆ 1 ಇಡಿ ಹೆಸರುಬೇಳೆ ಹಾಕಿದ್ದೀನಿ. ಸರಿನಾ? ಆ ಅಳತೆ ನೋಡಿ ತೊಗೊಳ್ಳಿ. ಇನ್ನೂ ಜಾಸ್ತಿ ಇತ್ತು ಅಂತಂದರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಬೇಳೆ ಆ್ಯಡ್ ಮಾಡಿ. ಇವಾಗ ಅದಕ್ಕೆ ಸ್ವಲ್ಪ ಅಂದರೆ ಬೇಳೆ ಮುಳುಗಿ ಇನ್ನೊಂದು ಸ್ವಲ್ಪ ಅಷ್ಟು ನೀರು ಹಾಕಿ ಸಾಕು. ತುಂಬ ನೀರು ಹಾಕೋದು ಬೇಡ, ಯಾಕೆಂದರೆ ಇದು ಗಟ್ಟಿ ಇರಬೇಕು. ತೆಳ್ಳಗೆ ಸಾರು ಥರ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಅದಕ್ಕೆ ನಾನು 1 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಆಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಬೇಕು ಇನ್ನೊಂದು ಟೊಮೊಟೊ ಆ್ಯಡ್ ಮಾಡ್ಕೊಳ್ರೆ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ, ಇಲ್ಲ ಎಣ್ಣೆನಾದರೂ ನೀವು ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಅದು ಆಪ್ಷನಲ್, ಇವಾಗೇನು ಹಾಕೋದು ಬೇಡ ಆಮೇಲೆ ಹಾಕ್ಕೊಂತೀವಿ ಅಂತಂದರೆ ನೀವು ಆಮೇಲೆ ಹಾಕೋಬೋದು. ನಾನು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕಿ ಇದನ್ನು ಕ್ಲೋಸ್ ಮಾಡೋಣ. ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು 3 ಸಲ ಕೂಗ್ಸೋಣ ಚೆನ್ನಾಗಿ. ಅಂದರೆ ಬೇಳೆ ತುಂಬ ಬೆಂದಿರಬೇಕು ಇದನ್ನು, ಆಯಿತಾ? ಆವಾಗಲೇ ಇದು ಪಪ್ಪು ದಾಲ್ ಅಂತ ಏನಂತೀವೋ ಅದು ಚೆನ್ನಾಗಿ ಬರೋದು. ಇದನ್ನು ಇವಾಗ ನಾವು ಮಸೆದಾರು ತೊಗೋಬೇಕು, ಈ ಥರ ಪ್ರೆಸ್ ಮಾಡೋದಾದ್ರು ತೊಗೊಂಡು ನೀಟಾಗಿ ಬೇಳೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಿದ್ದೀವಲ್ಲ ಇದರಲ್ಲಿ ಚೆನ್ನಾಗಿ ಮಸಿಬೇಕು. ನೋಡಿ ಈ ಥರ ತುಂಬ ಚೆನ್ನಾಗಿ ಬೆಂದಿತ್ತು ಬೇಳೆ. ಈ ಥರ ನೀಟಾಗಿ ಮಸೆಯೋಣ. ನಾವು ನೀರು ಎತ್ತಿಟ್ಕೊಂಡಿದ್ವಲ್ಲ ಆವಾಗಲೇ ಸ್ವಲ್ಪ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ, ಬೇಳೆಲಿರೋದೇ ನಾನು ಸ್ವಲ್ಪ ಮಾಡಿಕೊಂಡಿದ್ದೆ ಹಾಕಿದ್ದೀನಿ. ಅದು ಮಸೆಕ್ಕಿಂತ ಮುಂಚೆ ನೀರಿತ್ತು ಅಂದರೆ ಸ್ವಲ್ಪ ಬಸ್ಬಿಟ್ಟು ಮಾಡಿಕೊಂಡು ಆಮೇಲೆ ಇದು ಮಾಡಿ. ಇವಾಗ ನೋಡಿ ಇದನ್ನು ಸ್ಟವ್ ಮೇಲೆ ಇಡೋಣ. ಇಟ್ಟಾದಮೇಲೆ ನಾನು ಪಾಲಕ್ನ ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಇದನ್ನು ತೊಳೆದಾದ್ಮೇಲೆ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಕುದಿಯೋಕೆ ಇಡೋಣ. ಯಾಕೆಂದರೆ ಫಸ್ಟೇ ಹಾಕಿದ್ರೆ ಅದು ಪಾಲಕ್ ಫಸ್ಟೇ ಸಾಫ್ಟ್ ಇರೋದ್ರಿಂದ ತುಂಬ ಬೆಂದು ಬಿಡುತ್ತೆ ಅಂತ ಈ ಸಮಯದಲ್ಲೇ ಹಾಕ್ಬೇಕು. ಅದನ್ನು ತುಂಬ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಬೇಯಿಸಿದ್ರೂ ಚೆನ್ನಾಗಿರಲ್ಲ, ಇದು ತುಂಬ ಬೇಯಿಸಿದ್ರೂ ಅಂತೂ ಚೆನ್ನಾಗಿರಲ್ಲ. ಮೀಡಿಯಮ್ ಬೇಯಿಸಿದ್ರೆ ಸಾಕು. ಇವಾಗ ನಾನು ಒಂದಿಷ್ಟು ಹುಣಸೆಹಣ್ಣು, ಒಂದು 4-5 ಎಳೆವಷ್ಟು ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಇವಾಗ ಇದು ಕುದ್ದಿದೆ ಸಾರು. ನಾನಿವಾಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ನೀವು ತುಪ್ಪನಾದ್ರೂ ಸರಿ ಎಣ್ಣೆನಾದ್ರೂ ಸರಿ ನೀವು ಯಾವುದನ್ನಾದರೂ ಆ್ಯಡ್ ಮಾಡ್ಕೋಬೋದು. ಒಂದು 3-4 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಆದರೂ ಸರಿ, ಇಲ್ಲಾಂದರೆ ಖಾರ ಮೆಣಸಿನ್ಕಾಯಿ ಆದರೂ ಸರಿ, ಒಣಮೆಣ್ಸಿನ್ಕಾಯಿ ಹಾಕಬೇಕು ಒಗ್ಗರಣೆಗೆ. ಇದನ್ನು ಹಾಕಿ ಚೂರು ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ. ಇನ್ನೊಂದು ಚೂರು ಫ್ರೈ ಆಗಲಿ. ನೋಡಿ ಇದು ಫ್ರೈ ಆಗಿದೆ, ಸೈಡಿಗೆ ಎತ್ತಿಟ್ಕೊಂಡೆ. ಇವಾಗ ನಾವು ಕುಕ್ಕರು ಇಡೋಣ. ಇವಾಗ ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ನೋಡಿ ನೀವು, ಉಪ್ಪು ಖಾರ ಆಗಲಿಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಇವಾಗ ಫಸ್ಟ್ ಹುಳಿ ಹಾಕ್ಬಿಟ್ಟು ಆಮೇಲೆ ಟೇಸ್ಟ್ ನೋಡೋಣ. ಫಸ್ಟು ನಾನು ಹುಳಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಅದನ್ನೆಲ್ಲ ಹಿಂಡ್ಕೊಂಡು ಹುಳಿ ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು ಹಾಕೋಣ.
ಇವಾಗ ಈ ಸಮಯದಲ್ಲೇ ನೀವು ಟೇಸ್ಟ್ ನೋಡಿರಿ, ಯಾಕಂದರೆ ನಾವು ಹಸಿರು ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ, ಒಗ್ಗರಣೆಗೆ ಹಾಕಿದ್ದೀವಿ. ಇವಾಗ ಟೇಸ್ಟ್ ನೋಡಿ, ಒಗ್ಗರಣೆಗೆ ಹಾಕಾದ್ಮೇಲೆ ಟೇಸ್ಟ್ ನೋಡಿ. ಇವಾಗ ಒಗ್ಗರಣೆ ಬೆರೆಸ್ತಾಯಿದ್ದೀನಿ. ಅದಕ್ಕೆ ಬೆರೆಸಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕು, ನಮಗೆ ಖಾರ ಬೇಕು ಅಂತಂದವರು ನೋಡಿ, ನಾನೊಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಹಾಕೋಣ. ಯಾಕೆಂದರೆ ಅನ್ನಕ್ಕಾಗಿರೋದ್ರಿಂದ ಇದು ಖಾರ ಬೇಕೇ ಬೇಕು. ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಯಾಕೆಂದರೆ ಒಂದೇ ಸೊಪ್ಪಿದೆ, ಬೇರೆ ಸೊಪ್ಪಿಲ್ಲ, ಏನಪ್ಪ ಮಾಡೋದು ಅಂತಂದರೆ ಇದು ತುಂಬ ಬೆಸ್ಟ್ ರೆಸಿಪಿ. ವೆರಿ ಸಿಂಪಲ್, 5 ನಿಮಿಷಕ್ಕೆಲ್ಲ ಪಟ್ ಅಂತ ಮಾಡ್ಕೊಬಿಡ್ಬೋದು. ನೋಡಿ, ಇದನ್ನು ನಾನು ಚಿಲ್ಲಿ ಪೌಡ್ರ್ ಏನಿತ್ತಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇವಾಗಂತೂ ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂತಂದರೆ ಮಸ್ತಾಗಿತ್ತು ನಿಜ. ಬಿಸಿನೋಕ್ಕೆ ಹಾಕೊಂಡು ತಿಂತಾಯಿದ್ರೆ ಹಪ್ಪ, ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸಾಕಾಗಿತ್ತು. ಇವಾಗ ರೆಡಿಯಾಗಿದೆ. ಇನ್ನೂ ಹಾರ್ಕೊಂಡ್ಮೇಲೆ ಇನ್ನೂ ಇದು ಗಟ್ಟಿಯಾಗುತ್ತೆ. ಇದು ಸಾಕು ಅಂತ ಅನ್ನಿಸ್ತು ನನಗೆ. ತುಂಬ ಗಟ್ಟಿಗಾದರೂ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಇದು ಸಾಕು ಅನ್ನಿಸ್ತು. ಬಿಸಿಯಲ್ಲಿ ಸ್ವಲ್ಪ ಆರಿದ್ರೆ ಇನ್ನೂ ತುಂಬ ಗಟ್ಟಿಯಾಗ್ಬಿಡುತ್ತೆ. ಬಿಸಿ ಅನ್ನೋಕ್ಕೆ ಬಿಸಿ ಪಪ್ಪು ಇಲ್ಲ ದಾಲ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.